ತುಂಬು ಗರ್ಭಿಣಿ ಹೆಂಡತಿಯನ್ನು ಕೊಲೆ ಮಾಡಿದ ವಕೀಲ ಸೇರಿ ಮೂವರನ್ನು ಜೈಲಿಗಟ್ಟಿದ ಕಾಗವಾಡ ಪೊಲೀಸರು. ತನ್ನ ಹೆಂಡತಿಯನ್ನು ಕೊಲೆ ಮಾಡಿ ಇದು ಅಪಘಾತ ಎಂದು ಬಿಂಬಿಸಲು ಹೋದ ವಕೀಲ ಸೇರಿ ಮೂವರನ್ನು ಕಾಗವಾಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚೈತಾಲಿ ಪ್ರದೀಪ್ ಕಿರಣಿಗೆ 22 ವರ್ಷದ ವಯಸ್ಸಿನ ಮಹಿಳೆ ಮೃತ ದುರ್ದೈವಿಯಾಗಿದ್ದಾಳೆ. ಚೈತಾಲಿ 7 ತಿಂಗಳು ಗರ್ಭಿಣಿಯಾಗಿದ್ದಳು. ಅವಳನ್ನು ಸಿರುಗುಪ್ಪಿ ಆಸ್ಪತ್ರೆಗೆ ತಪಾಸಣೆಗೆ ಎಂದು ಕರೆದುಕೊಂಡು ಹೋಗಿ ಸಿರುಗುಪ್ಪಿಯಿಂದ ಉಗಾರ್ ಗ್ರಾಮಕ್ಕೆ ಬರುವಾಗ ರಾತ್ರಿ 8:30ಕ್ಕೆ ರಸ್ತೆ ಪಕ್ಕ ಗಾಡಿ ನಿಲ್ಲಿಸಿ KA-22 MD 4238 ಕಾರು ಡಿಕ್ಕಿ ಹೊಡೆಸಿ ತಲೆಗೆ ಗಂಭೀರವಾಗಿ ಗಾಯಗೊಳಿಸಿದಲ್ಲದೆ ಅದೇ ಕಾರಿನಲ್ಲಿ ಮಿರೇಜ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ. ಆದರೆ ತಡರಾತ್ರಿ ಯುವತಿ ಮೃತಪಟ್ಟಿದ್ದಾಳೆ. ಮೃತ ಯುವತಿಯ ತಂದೆ ಇದು ಕೊಲೆ ಎಂದು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಮೃತ ಯುವತಿ ಪತಿ ಪ್ರದೀಪ್ ಕಿರಣಿಗೆ, ಕಾರು ಚಾಲಕ ರಾಜೇಂದ್ರ ಗಣಪತಿ ಕಾಂಬ್ಳೆ, ಸದ್ದಾಂ ಅಕ್ಬರ್ ಇನಾಮದಾರ್ ಸೇರಿದಂತೆ ಮೂವರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿರುವುದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನು ಆರೋಪಿಗಳನ್ನು ಸ್ಥಳ ಮಹಜರು ನಡೆಸಿದ ಅಥಣಿ ಸಿಪಿಐ ಸಂತೋಷ್ ಹಳ್ಳೂರ್, PSI ರಾಘವೇಂದ್ರ ಕೋತ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಕೃತ್ಯದಲ್ಲಿ ಇನ್ನೂ ಕೆಲ ಜನ ಭಾಗಿಯಾಗಿದ್ದಾರೆ ಎಂದು ಶಂಕೆ ವ್ಯಕ್ತಪಡಿಸಿ ತನಿಖೆ ಮುಂದುವರಿಸಿದ್ದಾರೆ. Doutor, não somos do. Ya,